ಈ ಪ್ಲಾಸ್ಟಿಕ್ ಟ್ಯಾಂಕಿ, ಸಿಂಟ್ಯಾಕ್ಸ್ ಟ್ಯಾಂಕಿ ನೋಡಿ, ಇದಕ್ಕೂ ಗಟ್ಟಿಯಾಗಿ ಅಂಟಿ ಹೋಗಿದೆ. ಅಂದ್ರೆ ಪೆಪ್ಪರ್ದು ಕೆಪಾಸಿಟಿ ಅಂತ ಹೇಳಿದ್ರೆ ಒಳ್ಳೆ ಮೆಣಸಿದ್ದು ಎಲ್ಲಾ ಕಡೆಗೆ ಅದು ಬೇರು ಕೊಟ್ಟ ಮೇಲೆ ಈ ಬೇರನ್ನು ಉಪಯೋಗಿಸಿಕೊಂಡು ಕಸಿ ಕಟ್ಟುವಂತ ಒಂದು ಸಿಸ್ಟಮ್ ಇಲ್ಲಿ ಕಾಣಬಹುದು ನಿಮ್ಗೆ. ಈ ಬೇರಿರುವಂತದ್ದು ಕೇರಿ ಬೂರು ಅಂತ ಹೇಳ್ತಾರೆ ನಮ್ಮ ತುಳು ಭಾಷೆಯಲ್ಲಿ. ನೋಡಿ ಇಲ್ಲೆಲ್ಲ ಬರ್ತದೆ, ನೋಡಿ ಇಲ್ಲಿ ನಿಮ್ಗೆ ಕಾಣಬಹುದು, ನೋಡಿ ಇಲ್ಲಿ ಕಾಣಬಹುದು, ಇದರಿಂದ ಎದ್ದಿದೆ. ಇದ್ರ ಗಿಡದಲ್ಲಿ ಟಾಪ್ ಶೂಟ್ ಅಂತೇಳಿ ಮೇಲ್ಗಡೆಗೆ ಹೇಗೆ ಕಟ್ಟುವಂಥದ್ದು ಅನ್ನುವಂಥದ್ದನ್ನು ನಾನೀಗ ನಿಮಗೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಇವತ್ತು ಕರಿಮೆಣಸು ಪೆಪ್ಪರ್ ಅದರ ರೇಟು ಗಗನಕ್ಕೆ ಇರ್ತಾ ಇದೆ. ಅದರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಖುಷಿಯಲ್ಲಿದ್ದಾರೆ. ಅದರೊಟ್ಟಿಗೆ ಒಂದಷ್ಟು ಕರಿಮೆಣಸಿನ ಗಿಡಗಳಿಗೆ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಬೇರೆ ಬೇರೆ ನರ್ಸರಿಗಳಲ್ಲಿ. ತುಂಬ ಕಡೆ ಅದೆಲ್ಲ ಖಾಲಿ ಆಗಿಬಿಟ್ಟಿದೆ. ಈಗ ಬಂದಿರುವಂಥ ಒಂದು ಸುಲಭದ ಮೆಥಡ್ ಇದು. ಬೇರೆ ಬೇರೆ ಮೆಥಡಲ್ಲಿ ಇದನ್ನು ಮಾಡ್ತಿದ್ರು, ಆದರೆ ಒಂದು ಯೂಸರ್ ಫ್ರೆಂಡ್ಲಿ, ನಮಗೆ ಈಸಿಯಾಗಿ ಹೆಂಗಸರಿಗೂ ಕೂಡ ಇದನ್ನು ಮಾಡಬಹುದು. ಆ ರೀತಿಯ ಗಿಡ ಮಾಡುವ ಒಂದು ಮೆಥಡ್ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೇನೆ. ನೋಡಿ, ಇವತ್ತು ನಾನು ತೋರಿಸ್ತಿರುವಂಥದ್ದು ಇದು ರೂಟ್ ಬಾಲ್ ಅಂತೇಳಿ ನಿಮಗೆ ಕಾಣ್ಬೋದು. ಇದರಲ್ಲಿ ಈ ಒಂದು ಕಸಿ ಕಟ್ಟುವಂತ ಅಂದ್ರೆ ಒಂದು ಗಿಡಗಳನ್ನು ರೆಡಿ ಮಾಡುವಂತ ಸಿಸ್ಟಮ್ ಅನ್ನು ನಾನು ನಿಮಗೆ ತೋರಿಸ್ತೇನೆ. ಇದನ್ನು ನೀವು ಕಳೆದ ಒಂದು ವರ್ಷದಿಂದ ನಾನು ನೆಟ್ಟಿರುವಂತ ಇದರದ್ದು ವಿಡಿಯೋ ಮಾಡಿದ್ದೆ. ಇದರ ಗಿಡದಲ್ಲಿ ಈ ಟಾಪ್ ಶೂಟ್ ಅಂತೇಳಿ ಮೇಲ್ಗಡೆಗೆ ಹೇಗೆ ಕಟ್ಟುವಂಥದ್ದು ಅನ್ನುವಂಥದ್ದನ್ನು ನಾನೀಗ ನಿಮಗೆ ತೋರಿಸ್ತೇನೆ. ಇದಕ್ಕೆ ರೂಟ್ ಬಾಲ್ ನಾನು ತಗೊಂಡಿದ್ದೇನೆ. ಇದಕ್ಕೆ ಒಂದು ಕೋಕೋಪಿಟ್ ರೆಡಿ ಮಾಡ್ಕೊಂಡಿದ್ದೇನೆ. ಒಳ್ಳೆ ಕ್ವಾಲಿಟಿಯ ಕೋಕೋಪಿಟ್ ಇದು. ಇದನ್ನು ನೋಡಿ ಹೇಗೆ ತುಂಬಿಸೋದು ಅಂತೇಳಿ ತೋರಿಸ್ತೇವೆ. ಸ್ವಲ್ಪ ಎರಡಕ್ಕೂ ಹಾಕಿ ಆಮೇಲೆ ಕರೆಕ್ಟಾಗಿ ಪ್ರೆಸ್ ಮಾಡಬೇಕು ಇದಕ್ಕೆ, ಯಾಕಂದರೆ ಅದು ಗಟ್ಟಿಯಾಗಿ ಕೂರಬೇಕು. ಗಟ್ಟಿಯಾಗಿ ಕೂತಾಗ ಬೇರಿಗೆ ಗಟ್ಟಿ ಸಿಗ್ತದೆ. ಸ್ವಲ್ಪ ಲೂಸ್ ಆದರೆ ಬೇರು ಟೈಟ್ ಆಗಿಲ್ಲ ಅಂದರೆ ಅಲ್ಲಿ ಬೇರು ಬರೋದಿಲ್ಲ. ಗಂಟಿಗೆ ಸರಿಯಾಗಿ ಕೂರಬೇಕಾದ್ರೆ ಇದನ್ನು ಮೊದಲು ಟೈಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ನೋಡಿ, ಸಣ್ಣ ಸಣ್ಣ ಗಿಡಗಳಲ್ಲಿ ಅದು ಕಸಿ ಕಟ್ಟುವ ಮೆಥಡ್ ತುಂಬ ಸುಲಭ. ಇದು ಸಣ್ಣದರಲ್ಲಿ ತುಂಬ ಎತ್ತರಕ್ಕೆ ಹೋದರೆ ಏಣಿಟ್ಟೆಲ್ಲ ಕಟ್ಟಬೇಕಾಗ್ತದೆ. ನೋಡಿ, ಈ ಜಾಗದಿಂದ ಕಟ್ಟಲಿಕ್ಕೆ ಟ್ರೈ ಮಾಡಿದೆ. ನಿಮಗೆ ಕಾಣ್ಬೋದು ಇಲ್ಲಿ ಇದರಲ್ಲಿ ಇಲ್ಲೊಂದು ಗಂಟಿದೆ. ಈ ಗಂಟಲ್ಲಿ ನಾರ್ಮಲ್ ಆಗಿ ಮರಕ್ಕೆ ಬೇರು ಕೊಡ್ತದೆ. ಇದು ಬೇರು ಕೊಟ್ಟ ಮೇಲೆ ಈ ಬೇರನ್ನು ಉಪಯೋಗಿಸಿಕೊಂಡು ಕಸಿ ಕಟ್ಟುವಂತ ಒಂದು ಸಿಸ್ಟಮ್ ಇಲ್ಲಿ ಕಾಣಬಹುದು ನಿಮಗೆ. ಈ ಬೇರಿರುವಂಥದ್ದು ನೋಡಿ, ಆವಾಗ ರೆಡಿ ಮಾಡ್ಕೊಂಡಂತ ಒಂದು ರೂಟ್ ಬಾಲ್ ಇದು ಭಾರಿ ಸಿಂಪಲ್ ಆಗಿರುವಂಥ ಮೆಥಡ್. ಇದು ಕೇರಳದಲ್ಲೆಲ್ಲ ತುಂಬ ಇದನ್ನು ಉಪಯೋಗಿಸ್ತಾರೆ. ನೋಡಿ, ಇಲ್ಲಿ ಈ ಬೇರನ್ನು ಹೀಗೆ ಟಚ್ ಮಾಡಬೇಕು. ಇದೀಗ ಬೇರು ಕೋಕೋಪಿಟ್ಟಿಗೆ ಟಚ್ ಆಗಿದೆ, ಅದರೊಟ್ಟಿಲ್ಲಿ ಕನೆಕ್ಟ್ ಆಗಿದೆ. ಮಧ್ಯಕ್ಕೆ ಬರಬೇಕು ಈ ಗಂಟು ಸರಿಯಾಗಿ. ಇದು ಕೋಕೋಪಿಟ್ ಟೈಟಾಗಿ ಇಲ್ಲಿ ಕೂತಿದೆ. ಅದಾದಮೇಲೆ ಇದನ್ನು ಅದಕ್ಕೆ ಫೋಲ್ಡ್ ಮಾಡುವಂಥದ್ದು. ನೋಡಿ, ಇಲ್ಲಿ ಫೋಲ್ಡ್ ಮಾಡಿದ್ದೇನೆ. ಫೋಲ್ಡ್ ಮಾಡಿದಾಗ ಪೂರ್ತಿ ಟೈಟಾಗಿ ಕೋಕೋಪಿಟ್ ಕೊಡ್ತದೆ. ನೋಡಿ, ಇಲ್ಲಿ ಒಂದು ಸಣ್ಣ ಲಾಕ್ ಇದೆ, ಇಲ್ಲಿ ಕಾಣಬಹುದು ನೀವು. ನೋಡಿ, ಲಾಕ್ ಆಗಿದೆ. ಇಲ್ಲಿ ಈಗ ಇದು ರೆಡಿ ಆಗಿದೆ. ಇದನ್ನು ಹೇಗೆ ನೀವು ಇದನ್ನು ರೆಡಿ ಮಾಡೋದು ಗಿಡನ ಅಂತೇಳಿ ನಿಮಗೆ ಕ್ವಶನ್ ಬರ್ಬೋದು. ನೋಡಿ, ಇನ್ನು ಒಂದು ತಿಂಗಳಾದ ಮೇಲೆ ನಾವು ಇದನ್ನು ಇಲ್ಲಿಂದ ಕಟ್ ಮಾಡಬೇಕು. ಈ ಬೇರಿದೆಲ್ಲ ಈ ಗಂಟಿದು ಇದರೊಳಗಡೆ ಪೂರ್ತಿ ಬೇರೆ ಕವರ್ ಆಗಿರ್ತದೆ. ಇಲ್ಲಿಂದ ಕಟ್ ಮಾಡಿ ನೇರ ನೆಲಕ್ಕೂ ನಡ್ಬೋದು, ಅಥವಾ ಯಾವುದಾದ್ರೂ ಗ್ರೋ ಬ್ಯಾಗ್ ಅಥವಾ ತೊಟ್ಟೆಗಳಿಗೆ ಬೇಕಾದರೂ ಇದನ್ನು ನೆಡ್ಬೋದು. ಇದನ್ನು ಒಂದು ತಿಂಗಳಾದ್ಮೇಲೆ ನಾನು ತೋರಿಸ್ತೇನೆ. ಯಾಕೆ ಇದನ್ನು ಪೂರ್ತಿ ತೋರಿಸಿಲ್ಲ ಅಂತ ಹೇಳಿದ್ರೆ, ಇನ್ನು ಒಂದು ತಿಂಗಳು ಆದ್ಮೇಲೆ ನಾನು ಕಾದ್ರೆ ತುಂಬಾ ಜನರಿಗೆ ಇದರ ಉಪಯೋಗಗಳು ಮೈನಸ್ ಆಗ್ತದೆ, ಇನ್ನು ಬಿಸಿಲೇ ಇರ್ತದೆ. ಆ ಕಾರಣಕ್ಕೋಸ್ಕರ ನಾನು ಇವತ್ತು ಇದನ್ನು ನಿಮಗೆ ತೋರಿಸಿರುವಂಥದ್ದು. ಇನ್ನೊಂದು ಮೆಥಡಲ್ಲೂ ಕೂಡ ಇದನ್ನು ಮಾಡ್ಲಿಕ್ಕೆ ಆಗ್ತದೆ ಗಿಡವನ್ನು ಸುಲಭದಲ್ಲಿ. ಆ ಮೆಥಡನ್ನು ಕೂಡ ನಿಮಗೆ ತೋರಿಸ್ತೇನೆ. ಟಾಪ್ ಶೂಟ್ ಅನ್ನುವಂಥದ್ದು ಇದರ ತುದಿಯಲ್ಲಿ ಆಗುವಂಥ ಗಿಡ ನಾನೀಗ ತೋರಿಸಿರುವಂಥದ್ದು. ಇದು ಮಾಡಲಿಕ್ಕೆ ತುಂಬ ಕಷ್ಟ, ದೊಡ್ಡ ಸರ್ಕಸ್ ಇದು. ಇದಕ್ಕೆ ಏಣಿ ಇನ್ನೊಂದೆಲ್ಲ ಇಡಬೇಕು, ಬೇರೆ ಬೇರೆ ಕಷ್ಟ. ಹಾಗೆ ಎರಡನೇ ಮೆಥಡ್ ಏನಂತ ಹೇಳಿದ್ರೆ ನಮ್ಮ ಸಾಂಪ್ರದಾಯಿಕ ಮೆಥಡ್. ನೋಡಿ, ಇದಕ್ಕೆ ಈ ಬಳ್ಳಿಗಳು ಕೆಳಮುಖವಾಗಿ ಇಳಿತಾ ಇರ್ತದೆ. ಇದಕ್ಕೆ ಕೇರಿ ಬೂರು ಅಂತ ಹೇಳ್ತಾರೆ ನಮ್ಮ ತುಳು ಭಾಷೆಯಲ್ಲಿ. ನೋಡಿ, ಇಲ್ಲೆಲ್ಲ ಬರ್ತದೆ. ನೋಡಿ, ಇಲ್ಲಿ ನಿಮಗೆ ಕಾಣ್ಬೋದು. ನೋಡಿ, ಇಲ್ಲಿ ಕಾಣ್ಬೋದು, ಇದರಿಂದ ಎದ್ದಿದೆ. ಈ ರೀತಿ ಬಳ್ಳಿಗಳು ಇದು ತುಂಬ ಬರ್ತದೆ. ಇದು ನಿಜವಾಗ್ಲೂ ಹಿಂದಿನಿಂದನೂ ಕೂಡ ಒರಿಜಿನಲ್ ಆಗಿರುವಂಥದ್ದು. ಯಾಕಂದ್ರೆ ಹಿಂದೆ ಇದನ್ನೇ ನೆಡ್ತಿದ್ದದ್ದು. ಈ ಟಾಪ್ ಶೂಟು, ಇನ್ನೊಂದು ಹಿಪ್ಪಲಿ ಕಟ್ಟೋದು, ಅದು ಯಾವುದು ಜನರಿಗೆ ಗೊತ್ತಿರಲಿಲ್ಲ. ಆಗ ತುಂಬ ಚೆನ್ನಾಗಿತ್ತು, ಯಾವುದೇ ರೋಗಗಳಿರಲಿಲ್ಲ. ರೋಗಗಳು ಕಡಿಮೆ ಮತ್ತು ಗಟ್ಟಿಯಾಗಿ ಇದು ಮರಕ್ಕೆ ಹೋಗ್ತದೆ. ಈ ರೀತಿಯ ಬಳ್ಳಿಯನ್ನು ನಾನು ನೆಟ್ಟೆ ಈ ಬಳ್ಳಿ ರೆಡಿ ಆಗಿರುವಂಥದ್ದು. ಇದು ಯಾವುದೇ ಕಸಿ ಕಟ್ಟಿರುವಂಥದ್ದು ಹಿಪ್ಪಲಿದ್ದಲ್ಲ. ಸುಮಾರೊಂದು 10-15 ವರ್ಷದಿಂದ ಇದರಲ್ಲಿ ತುಂಬ ಚೆನ್ನಾಗಿ ಪೆಪ್ಪರ್ ಆಗ್ತಾ ಇದೆ. ಈ ಮರದಿಂದ ಇಲ್ಲಿ ಕೆಳಗಾಗಿ ಇದು ಬಂದಿದೆ. ಇದು ಹೆಂಗಸರಿಗೂ ಮನೆಗಳಲ್ಲಿ ಇದನ್ನು ಕಟ್ಟಬಹುದು. ಇದಕ್ಕೆ ಏನು ದೊಡ್ಡ ಕೆಲಸಗಾರರೇ ಬೇಕು ಅಂತಿಲ್ಲ. ನೋಡಿ, ಇಲ್ಲಿ ಇದನ್ನು ಪುನಃ ಲಾಕ್ ಮಾಡಿದ್ದೇನೆ. ನೋಡಿ, ಇಲ್ಲಿ ಬೇರಿದೆ. ಈ ಬೇರಿಗೆ
ಇದನ್ನು ಲಾಕ್ ಮಾಡಿದ್ದೇನೆ. ಲಾಕ್ ಮಾಡಿ ಕೋಕೋಪಿಟ್ ಎಲ್ಲ ತುಂಬಿಸಿದ್ದೇನೆ. ನೋಡಿ ಇದನ್ನು ನೋಡಿ, ಇಲ್ಲಿ ಹೇಗೆ ಲಾಕ್ ಆಗ್ತದೆ ಅಂತ ಕ್ವಶನ್ ಬರ್ಬೋದು ಕೆಲವರಿಗೆ. ಒಂದು ಸಣ್ಣ ಟೆಕ್ನಿಕ್ನ ಮಾಡಿದ್ದಾರೆ ಇಲ್ಲಿ ನೋಡಿ. ಈ ಟೆಕ್ನಿಕ್ನ ಮುಖಾಂತರ ಇಲ್ಲಿ ಲಾಕ್ ಆಗ್ತದೆ ನೋಡಿ. ಇದು ನೋಡಿ ಪೂರ್ತಿ ಗಿಡ ಲಾಕ್ ಆಯಿತು. 1 ತಿಂಗಳಾದ್ಮೇಲೆ ಇದರಲ್ಲಿ ಬೇರು ಪೂರ್ತಿ ತುಂಬಿಕೊಳ್ತದೆ. ಆಗ ಕಟ್ ಮಾಡಿ ಇದನ್ನು ನೆಡಬಹುದು. ಪೆಪ್ಪರ್ ಕರಿಮೆಣಸು ಬೇರೆ ಬೇರೆ ಕಡೆಗೆ ಎಲ್ಲ ಕಡೆಯಲ್ಲಿ ಆಗ್ತದೆ ನೋಡಿ. ಇಲ್ಲಿ ನಮ್ದು ಟ್ಯಾಂಕ್ ಇದು ತುಂಬಾ ಎತ್ತರದ ಜಾಗದಿಂದ ನಾವು ಇದನ್ನು ವಿಡಿಯೋ ಮಾಡ್ತಿದ್ವಿ. ವಿಡಿಯೋ ಮಾಡೋರು ಕೂಡ ಒಂದು ಕಾರಿನ ಮೇಲೆ ನಿಂತಿದ್ದಾರೆ ನೋಡಿ. ಇಲ್ಲಿ ಸಿಮೆಂಟ್ನ ಮೇಲ್ಗಡೆಯೂ ಕೂಡ ಹೋಗಿದೆ. ಇಲ್ಲಿಂದ ಈ ಪ್ಲಾಸ್ಟಿಕ್ ಟ್ಯಾಂಕಿ, ಸಿಂಟ್ಯಾಕ್ಸ್ ಟ್ಯಾಂಕಿ ನೋಡಿ, ಇದಕ್ಕೂ ಗಟ್ಟಿಯಾಗಿ ಅಂಟಿ ಹೋಗಿದೆ. ಅಂದ್ರೆ ಪೆಪ್ಪರ್ದು ಕೆಪಾಸಿಟಿನ ತಿಳಿದ್ರೆ ಒಳ್ಳೆ ಮೆಣಸಿದ್ದು ಎಲ್ಲಾ ಕಡೆಗೆ ಅದು ಹಬ್ತದೆ, ಮತ್ತೆ ಎಲ್ಲ ಕಡೆ ಆರಾಮದಲ್ಲಿ ಆಗ್ತದೆ. ಇದು ನೋಡಿ, ಯಾವುದೇ ಗೊಬ್ಬರಗಳೇನು ಬಾರಿ ಇದಕ್ಕೆ ಕೊಟ್ಟಿಲ್ಲ. ಒಳ್ಳೆ ಪೆಪ್ಪರ್ ಇದರಲ್ಲಿ ಆಗಿದೆ. ಹಾಗೆ ಇಲ್ಲಿ ಒಂದು ಕಟ್ಲಿಕ್ಕೆ ಟ್ರೈ ಮಾಡ್ತಾನೆ. ಇಲ್ಲಿ ನನಗೆ ತುಂಬಾ ಕಟ್ಲಿಕ್ಕಿದೆ, ಆದ್ರೂ ಒಂದನ್ನು ಕಟ್ತೇನೆ ನೋಡಿ. ಇಲ್ಲಿ ಇದನ್ನು ತೆಗೆದಿದ್ದೇನೆ. ತೆಗೆದು ಗಂಟನ್ನು ಲಾಕ್ ಮಾಡಿ ಇದನ್ನು ಕಟ್ಟಿದ್ದೇನೆ. ಇದು ಸೈಡಿಗೆ ಇಲ್ಲಿ ಇಟ್ಟು ಬಿಟ್ರೆ ಸಾಕು. ಸೈಡ್ ಇಟ್ಟಿದ್ದೇನೆ. 1 ತಿಂಗಳಾದ್ಮೇಲೆ ಅದನ್ನು ಕಟ್ಟಿಂಗ್ ಮಾಡಿ ತೆಗೆದು ನಿಮಗೆ ತೋರಿಸ್ಬೋದು ಹೇಗೆ ಅದನ್ನು ಗಿಡ ಮಾಡೋದು ಅಂತೇಳಿ. 1 ತಿಂಗಳಾದ್ಮೇಲೆ ನೀವು ನೋಡ್ಬೋದು. ಇದರದ್ದು ಬೇರೆ ಬೇರೆ ಸರಣಿ ಮೆಥಡ್ಗಳನ್ನು, ಈಸಿ ಮೆಥಡ್ಗಳನ್ನೆಲ್ಲ ತೋರಿಸ್ತೇನೆ ಮುಂದಕ್ಕೆ. ಇದರಲ್ಲಿ ಬೇರೆ ಬೇರೆ ವೆರೈಟಿದ್ದು ಇದರಲ್ಲಿ ಬರುತ್ತೆ ನೋಡಿ. ಇದು ನಾನು ಆನ್ಲೈನ್ ಇಂದ ತರಿಸಿರುವಂಥದ್ದು. ಇದರ ಸೈಜ್ ತುಂಬಾ ದೊಡ್ಡದು ಅಂತೇಳಿ ಹೇಳಿದ್ರು, ಆದರೆ ನಮ್ಮ ಮನೆಗೆ ಮುಟ್ಟಬೇಕಾದ್ರೆ ಇಷ್ಟು ಸಣ್ಣ ಸೈಜನ್ನು ಕಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ನಮಗೆ ತುಂಬಾ ಉಪಯೋಗ ಇದೆ. ಅದೇ ರೀತಿಯಲ್ಲಿ ಕೆಲವು ನಾವು ನಂಬಿಕಸ್ಥ ಆಗಿರುವಂಥ ಸೈಟಲ್ಲಿ ನಾವು ತಗೊಳ್ಬೇಕಾಗ್ತದೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ, ಆನ್ಲೈನಲ್ಲೂ ಕೂಡ. ಇಲ್ಲದಿದ್ದರೆ ನೀವು ನಿಮ್ಮ ಊರಿನ ನರ್ಸರಿಗಳು, ಕೃಷಿಗೆ ಸಂಬಂಧಿಸಿದಂಥ ಅಂಗಡಿಗಳಿಗೆಲ್ಲ ಹೋದಾಗ ಇದೆಲ್ಲವೂ ಕೂಡ ನಿಮಗೆ ಸಿಗ್ತದೆ. ತುಂಬ ಸುಲಭದಲ್ಲಿ ನೀವು ಇದನ್ನು ಕಸಿ ಕಟ್ಟಬಹುದು. ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನನಗೆ ಕಾಲ್ ಮಾಡಿ, ನಿಮ್ಗೆ ಎಷ್ಟು ಬೇಕಾದರೂ ಇದನ್ನು ನಾನು ತಲುಪಿಸ್ತೇನೆ. ಇದು ಲಿಮಿಟೆಡ್ ಆಗಿರುವಂಥ, ನಂತರನೂ ಹೆಚ್ಚು ಸ್ಟಾಕ್ ಇಲ್ಲ. ನಿಮಗೆ ಬೇಕಾದರೆ ತಕ್ಷಣಕ್ಕೆ ನನ್ನ ವಾಟ್ಸಪ್ ನಂಬರ್ ಇಲ್ಲಿ ಹಾಕಿದ್ದೇನೆ, ಅದಕ್ಕೆ ಮೆಸೇಜ್ ಮಾಡಿ, ಅಡ್ರೆಸ್ ಮಾಡಿ, ನಾನು ಎಲ್ಲಿಗೆ ಬೇಕಾದರೂ ಇದನ್ನು ಕೊರಿಯರ್ ಮುಖಾಂತರ ತಲುಪಿಸ್ಬೋದು. ಅದರೊಟ್ಟಿಗೆ ತುಂಬ ಜನರಿಗೆ ಇದು ಈಸಿ ಆಗಿರುವಂಥ ಮೆಥಡ್. ತುಂಬ ರೈತರಿಗೆ ತುಂಬ ಸಮಯ ಇರ್ತದೆ, ಅವರಿಗೆ ಝೀರೋ ಇನ್ವೆಸ್ಟ್ಮೆಂಟಲ್ಲಿ, ಈಗ ಇದಕ್ಕಾದರೆ 20 ರೂಪಾಯಿ ಇನ್ವೆಸ್ಟ್ಮೆಂಟ್ ಇರ್ತದೆ, ಆದರೆ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಕಸಿ ಕಟ್ಟುವಂಥ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ತೋರಿಸ್ತೇನೆ. ಇದು ನಿಜವಾಗಲೂ ರೈತರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತು ಅಗತ್ಯ ಆಗಿರುವಂಥದ್ದು. ನಿಮ್ಮ ಮನೆಯಲ್ಲಿ ಒಂದು 25 ಮೆಣಸಿನ ಗಿಡಗಳಿದ್ರೆ ಸಾಕು, ಒಂದು 100 ಮೆಣಸಿನ ಗಿಡಗಳನ್ನು ಆರಾಮದಲ್ಲಿ ಮಾಡಿಕೊಳ್ಬೋದು. ನಿಮ್ಮ ಮನೆಗಳಲ್ಲಿ ಇದನ್ನು ಟ್ರೈ ಮಾಡಿ. ಇದು 100% ಕ್ಲಿಕ್ ಆಗ್ತದೆ. ಎಲ್ಲ ಪ್ರಯೋಗ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಆಗುವುದಿಲ್ಲ. ಇದು ಕ್ಲಿಕ್ ಆಗಿರುವಂಥ ಮೆಥಡ್. ಎಲ್ಲ ಕಡೆ ಇಲ್ಲಿ ಫೇಲ್ ಆಗಿರುವಂಥದ್ದು ಮೆಥಡ್ಗಳು, ಇನ್ನೊಂದು ವ್ಯತ್ಯಾಸ ಆಗಿರುವಂಥ, ಇದನ್ನೆಲ್ಲ ನಾವು ಸ್ಟಡಿ ಮಾಡಿ ನಿಮಗೆ ಇದನ್ನು ತೋರಿಸಿರುವಂಥದ್ದು. ಈ ಮೆಥಡ್ ನಿಮಗೆ ಕ್ಲಿಕ್ ಆಗುತ್ತೆ. ಇದು ಬೇಕಾದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.